ಸದ್ಯ ಹಾಸನದಲ್ಲಿ ನಡೀತಾ ಇರತಕ್ಕಂಥ ಡಿಸೆಂಬರ್ 5ನೇ ತಾರೀಕು ನಡೀತಾ ಇರತಕ್ಕಂಥ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇರತಕ್ಕಂಥದ್ದು. ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ವರ್ಗ ಹಾಗೂ ಅಲ್ಪಸಂಖ್ಯಾತರ ಒಂದು ಸಂಘಟನೆಗಳು ಕರೆ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶದ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು ಹಿನ್ನೆಲೆಯಲ್ಲಿ ಇವತ್ತು ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಶಿವರಾಮ್ ಅವರ ನೇತೃತ್ವದಲ್ಲಿ ಆ ಒಂದು ಸಮಾವೇಶದ ಪ್ರಚಾರ ರಥಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನೀವು ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರತಕ್ಕಂಥದ್ದು ಈ ಒಂದು ಏನು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಅನ್ನುವಂತಹ ಡಿಸೆಂಬರ್ 5ನೇ ತಾರೀಕು, ಅದರಲ್ಲೂ ಕೂಡ ರಾಜಕೀಯ ಧ್ರುವೀಕರಣವನ್ನು ಬಯಸಿ ಹಾಸನ ಜಿಲ್ಲೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸಮಾವೇಶದ ಒಂದು ಪ್ರಚಾರ ರಥವನ್ನ ನೀವು ಗಮನಿಸ್ತಾ ಇರ್ತಕ್ಕಂಥದ್ದು. ಒಂದು ಕಟೌಟ್ಸ್ಗಳಲ್ಲಿ ನೀವು ಗಮನಿಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಅನ್ನುವಂಥ ಒಂದು ಹೆಸರನ್ನು ಈ ಒಂದು ಸಮಾವೇಶಕ್ಕೆ ಇಟ್ಟಿರ್ತಕ್ಕಂಥದ್ದು. ಅಂದರೆ ಏನು JDS ಹಾಗೂ BJP ಮೈತ್ರಿಕೂಟ ಒಂದು ಮೈತ್ರಿ ಪಕ್ಷಗಳು ಸಿದ್ದರಾಮಯ್ಯನವ್ರನ್ನ ಹಣಿಲಿಕ್ಕಾಗಿ ಯಾವೆಲ್ಲ ಒಂದು ಹಗರಣಗಳನ್ನು ಅವ್ರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಲಾಗ್ತಾ ಇದೆ, ಆ ಒಂದು ಎಲ್ಲ ಆರೋಪಗಳಿಗೆ ಒಂದು ಉತ್ತರವನ್ನು ಕೊಡುವಂಥ ನಿಟ್ಟಿನಲ್ಲಿ ಮತ್ತು ಅವರನ್ನು ಮುಟ್ಟಿದರೆ ಯಾವ ರೀತಿ ಅಹಿಂದ ವರ್ಗಗಳು ಅಥವಾ ಹಿಂದುಳಿದ ವರ್ಗದ ಸಮುದಾಯಗಳು ಅವರ ಏನು ಸಿದ್ದರಾಮಯ್ಯನವರ ಪರವಾಗಿ ಬಲಿಷ್ಠವಾಗಿ ಅವರ ಬೆನ್ನಿಗೆ ನಿಲ್ತವೆ ಅನ್ನುವಂತಹ ಒಂದು ಉದಾಹರಣೆಯನ್ನು ಕೊಡಲಿಕ್ಕಾಗಿ ಈ ಒಂದು ಸಮಾವೇಶವನ್ನು ಹಿಂದುಳಿದ ವರ್ಗಗಳ ಮುಖಂಡರುಗಳೇ ಆಯೋಜನೆ ಮಾಡ್ತಕ್ಕಂಥದ್ದು. ಈ ಒಂದು ಸಮಾವೇಶದ ನೇತೃತ್ವವನ್ನು ಸ್ವತಃ ಸಿದ್ದರಾಮಯ್ಯನವರ ಸುಪುತ್ರರಾಗಿರ್ತಕ್ಕಂತಹ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ MLC ಯತೀಂದ್ರ ಸಿದ್ದರಾಮಯ್ಯನವರು ವಹಿಸಿಕೊಂಡಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಮ್ ಅವರನ್ನೊಟ್ಟಿಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಭರ್ಜರಿಯಾಗಿ ಒಂದು ಪ್ರಚಾರ ರಥಕ್ಕೆ ಚಾಲನೆ ಕೊಟ್ಟಿದ್ದೀರಿ. ಪ್ರಮುಖ ಉದ್ದೇಶ ಏನು ಈ ಸಮಾವೇಶದ್ದು ಅಂತ? ಈ ಸಮಾವೇಶದ ಉದ್ದೇಶ ಏನು ಸಿದ್ದರಾಮಯ್ಯ ಸಾಹೇಬನ್ನ ಟಾರ್ಗೆಟ್ ಮಾಡ್ತಾ ಇದೆ JDS BJP ಮತ್ತು ಸಾರ್ವಜನಿಕರಲ್ಲಿ ತಪ್ಪು ಪ್ರಚಾರವನ್ನು ತಪ್ಪು ತಿಳ್ಕೊಳ್ಳೆಯನ್ನು ಮಾಡ್ತಾ ಇದೆ ಮತ್ತು ಅವ್ರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ. ಮುಖ್ಯಮಂತ್ರಿ ಹುದ್ದೆಯಿಂದ ಏನಾರ ಮಾಡಿ ಇಳಿಸ್ಬೇಕು ಅಂತೇಳಿ ಕೇಂದ್ರ ತನಿಖಾ ಸಂಸ್ಥೆಗಳನ್ನ ಚೂ ಬಿಟ್ಟಿದೆ. ಸೊ ಇದ್ರ ವಿರುದ್ಧ ಜನಜಾಗೃತಿ ಮಾಡಬೇಕು ಅಂತೇಳಿ ಮತ್ತು ಸಿದ್ದರಾಮಯ್ಯನವರ 45 ವರ್ಷದ ರಾಜಕಾರಣದಲ್ಲಿ ನಿಷ್ಕಳಂಕ ವ್ಯಕ್ತಿತ್ವವನ್ನು ಹೊಂದಿರುವಂಥದ್ದು, ಭಾಳ ಪಾರದರ್ಶಕವಾದಂಥ ಆಡಳಿತವನ್ನು ಕೊಟ್ಟಿರುವಂಥದ್ದು, ಭಾಳ ಪ್ರಾಮಾಣಿಕ ರಾಜಕಾರಣಿ, ಅಹಿಂದ ಸಮುದಾಯಗಳ ನಾಯಕತ್ವವನ್ನು ಇವತ್ತುವರೆಗೆ ವಹಿಸ್ಕೊಂಡ್ಬಂದಿದ್ದಾರೆ. ಅಹಿಂದ ನಾಯಕರ ಪ್ರಶ್ನಾತೀತ ನಾಯಕ ಇಂಥವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆ BJP JDS. ಅವ್ರ ವಿರುದ್ಧ ಜನಜಾಗೃತಿ ಮಾಡಬೇಕು ಅಂತೇಳಿ, ಜನರಿಗೆ ತಿಳುವಳಿಕೆ ಕೊಡಬೇಕು ಅಂತೇಳಿ ಈ ಒಂದು ರಾಜಕೀಯ ಸಮಾವೇಶನ ಮಾಡ್ತಾ ಇದ್ದೇವೆ. ಈ ಒಂದು ಪ್ರಚಾರ ರಥ ಇಡೀ ಜಿಲ್ಲೆಯಲ್ಲಿ ಪ್ರಚಾರ ಮಾಡಿ ಎಲ್ಲರಿಗೂ ಕೂಡ ಜನರಿಗೆ ಜಾಗೃತಿ ಮಾಡೋ ಕೆಲಸವನ್ನು ಸಿದ್ದರಾಮಯ್ಯರ ಪರವಾಗಿ ನಾವೆಲ್ಲ ನಿಮ್ಮೊಂದಿಗೆ ಇದೀವಿ ಅನ್ನೋ ಸಂದೇಶವನ್ನು ಕೊಡೋದಕ್ಕೆ ಈ ಸಮಾವೇಶ ಮಾಡ್ತಾ ಇರುವಂಥದ್ದು. ಯಾಕೆ ಹಾಸನ ಅಂತ? ಹಾಸನಲ್ಲಿ ಮಾಡ್ತಾ ಇರುವಂಥ ಉದ್ದೇಶ, ಈಗ ಮೈಸೂರಿನಲ್ಲಿ ಆಗಲೇ ಒಂದು ಸಮಾವೇಶ ಆಗಿರೋದ್ರಿಂದ ಅದು 6-7 ಜಿಲ್ಲೆಗಳಿಗೆ ಕೇಂದ್ರ ಸ್ಥಾನಕ್ಕೆ ಬರ್ತದೆ. ಆ ಕಾರಣಕ್ಕಾಗಿ ಹಾಸನದಲ್ಲೇ ಮಾಡಬೇಕು ಅಂತೇಳಿ ಮತ್ತು ದೇವೇಗೌಡರು ತವರೂರು ಕೂಡ ಆಗಿರೋದ್ರಿಂದ ಅವ್ರಿಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ನಾವು ಈ ಒಂದು ಸಮಾವೇಶವನ್ನು ಹಾಸನದಲ್ಲೇ ಮಾಡ್ತಾ ಇರೋದು. ಪ್ರಮುಖವಾಗಿ ಒಂದು ಪ್ರಶ್ನೆ ಮೂಡ್ತಕ್ಕಂಥದ್ದು, ಈ ಒಂದು ಸಮಾವೇಶದಿಂದ ಸಂದೇಶವನ್ನು ವಿರೋಧ ಪಕ್ಷಗಳಿಗೆ ಕೊಟ್ಟಿದ್ದೀರಾ, ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರ ಶಕ್ತಿ ಎಷ್ಟಿದೆ ಅನ್ನುವಂಥ ಸಂದೇಶ ರವಾನೆ ಮಾಡ್ಲಿಕ್ಕೆ ಮುಂದಾಗಿದ್ದೀರಾ ಅಂತ? ಇಡೀ ಕರ್ನಾಟಕದ ಜನ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸಿದ್ದರಾಮಯ್ಯರ ಜೊತೆ ಇದ್ದಾರೆ ಅಂತೇಳಿ ಕೇಂದ್ರದ ನಾಯಕರು ಗೊತ್ತಿದೆ ಆಲ್ರೆಡಿ. ನಾವು BJP JDS ವಿರುದ್ಧ ಒಂದು ದೊಡ್ಡ ಸಂದೇಶವನ್ನು ಕೊಡಲಿಕ್ಕೆ, ಇಡೀ ಕರ್ನಾಟಕದ ಜನ ಸಿದ್ದರಾಮಯ್ಯರ ಜೊತೆ ಇದ್ದೀವಿ ಅಂತೇಳಿ ತೋರಿಸಲಿಕ್ಕೆ, ಅವ್ರ ಬೆಂಬಲಕ್ಕೆ ನಿಂತಿದ್ದೀವಿ ಅಂತ ಹೇಳಲಿಕ್ಕೆ ಈ ಸಮಾವೇಶ ಮಾಡ್ತಾ ಇದ್ದೇವೆ. ಇದು ನೇರವಾಗಿ JDS BJPಗೆ ಸಂದೇಶವನ್ನು ಕೊಡಲಿಕ್ಕೆ ಮಾಡ್ತಿರುವಂಥ ಸಮಾವೇಶ. ಕೊನೆ ಪ್ರಶ್ನೆ, ಯಾವ ಜಿಲ್ಲೆಗಳಿಂದ ಕಾರ್ಯಕರ್ತರು ಭಾಗವಹಿಸ್ತಾರೆ ಮತ್ತು ಎಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಬಹುದು? ಒಂದು 6 ಜಿಲ್ಲೆಗಳಿಂದ ಭಾಗವಹಿಸ್ತಾರೆ. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಕೊಡಗು ಮತ್ತು ಚಿಕ್ಕಮಗಳೂರು, ಮೈಸೂರು, ಬೆಂಗಳೂರು ನಗರ, ಇಷ್ಟೂ ಜಿಲ್ಲೆಗಳಿಂದ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಥ್ಯಾಂಕ್ ಯು. ಇದಿಷ್ಟು ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ KS ಶಿವರಾಮ್ ಅವರು ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಆರ್ಸಿ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು. Ashwavega English News. Coming soon. Your channel, your voice, your trust.